ಎಲ್ಲರಿಗೂ ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಇವತ್ತು ಉಪ್ಪಿಟ್ಟು ಮಾಡೋಣ ಅನ್ಕೊತೀನಿ. ನಾನು ಅಕ್ಕಿ ರವೆನ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅಕ್ಕಿ ರವೆದು. ಬಟ್ ವಿಜಯ್ ಇಡ್ಲಿ ರವೆ ಅಂತ ಹೇಳಿ ಅದರಲ್ಲಿ ನೋಡಿ ರಾ ರೈಸಿಂದ ಮಾಡಿರ್ತಾರೆ. ಉಪಮಾನು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ನಾನು ವಿಜಯ್ ಇಡ್ಲಿ ರವೆ ತಂದರೆ ಇಡ್ಲಿನೂ ಮಾಡ್ತೀನಿ ಮತ್ತು ಅದರಲ್ಲಿ ಉಪ್ಪಿಟ್ಟು ಮಾಡ್ತೀನಿ. ತುಂಬ ಚೆನ್ನಾಗಾಗತ್ತೆ. ಇವತ್ತು ಇದ್ರ ರವೆದೇ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನೀವು ಒಂದ್ಸಲ ತೊಗೊಂಡ್ಬಂದು ನೋಡಿ. ವಿಜಯ್ ರಾ ರೈಸ್ ಇಡ್ಲಿ ಉಪಮಾ ಸೂಜಿ ಅಂತ ಇರುತ್ತೆ. ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಅಂತ ಹೇಳಿ ಬೆಳಗ್ಗೆ ಬೇಗನೆ ತಿಂಡಿ ಮಾಡಿ ಮತ್ತು ಅಡುಗೆ ಚಪಾತಿ ಪಲ್ಯ ಎಲ್ಲ ಬೇಗನೆ ಮಾಡಿಡ್ತಾ ಇದ್ದೆ. ಒಂಥರ ಆರಾಮಾಗ್ತಾಯಿತ್ತು. ಬೆಳಗ್ಗೆ ಬೇಗ ತಿಂಡಿ ಅಡುಗೆ ಸ್ನಾನ ಎಲ್ಲ ಕೆಲಸ ಮುಗಿದ್ರೆ ಆರಾಮ್ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೆ. ಅದಕ್ಕೆ ಬೇಗ ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ನಿನ್ನೆನೂ ಬೇಗ ಮಾಡಿದ್ದೆ, ಇವತ್ತು ಬೇಗ ಬೇಗ ಎಲ್ಲ ಅಡುಗೆ ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಇವಾಗ ಸಬ್ಸ್ಕ್ರೈಬ್ ಆಗಿ, ಮರೆಯದೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸಾಮಾನ್ಯವಾಗಿ ಎಲ್ಲರಿಗೂ ಉಪ್ಪಿಟ್ಟು ಮಾಡೋಕ್ಕೆ ಬಂದೇ ಬರುತ್ತೆ. ಎಲ್ಲರ ಮನೇಲೂ ವಾರದಲ್ಲಿ 1-2 ಸಲ ಉಪ್ಪಿಟ್ಟು ಮಾಡ್ತಾರೆ. ನಮ್ಮ ಮನೇಲೂ ಅಷ್ಟೇ, ವಾರದಲ್ಲಿ 2 ಸಲ 3 ಸಲ ಉಪ್ಪಿಟ್ಟು ಮಾಡ್ತಾನೆ ಇರ್ತೀನಿ. ಇವತ್ತು ನಾನು ಬಟಾಣಿ ಕಾಳು ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಮೊನ್ನೆ ಸಿಟಿ ಸೆಂಟ್ರಿಗೆ ಹೋಗಿದ್ವಿ, ಅಲ್ಲಿ ಸ್ಪಾರಿಗೆ ಹೋಗಿದ್ವಿ. ಅಲ್ಲಿ ಬಟಾಣಿ ಕಾಳು ಆಫರ್ ಇತ್ತು, ಬೈ 1 get 1 ಆಫರ್ ಇತ್ತು. ತುಂಬ ಚೆನ್ನಾಗಿತ್ತು, ಫ್ರೆಶ್ ಇತ್ತು, ತೊಗೊಂಬಂದಿದ್ದೀವಿ. ಆಲ್ರೆಡಿ 1 ಸಲ ಉಪ್ಪಿಟ್ಟು ಮಾಡಿದ್ದೀನಿ. ಇನ್ನೂ ಅರ್ಧ ಪ್ಯಾಕ್ ಉಳಿದಿದೆ. ಇನ್ನೂ ಒಂದು ಫುಲ್ ಪ್ಯಾಕ್ ಇದೆ, ಅದನ್ನು ಪಲ್ಯ ಮಾಡ್ತೀನಿ. ಈಗ ಅರ್ಧ ಉಳಿದಿರೋದು ಈಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟಿಗೆ ಹಾಕ್ತೀನಿ ಹಸಿ ಬಟಾಣಿ ಕಾಳು. ಇವಾಗ ನೀರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀರುಳ್ಳಿ ಸ್ವಲ್ಪ ಉಪ್ಪಿಟ್ಟಿಗೆ ಜಾಸ್ತಿ ಹಾಕಿದರೆ ತುಂಬಾ ಟೇಸ್ಟ್ ಇರುತ್ತೆ. ನನಗೆ ಉಪ್ಪಿಟ್ಟಿಗೆ ತುಂಬ ನೀರುಳ್ಳಿ ಹಾಕಿರ್ತೀನಿ. ಅದು ಅಕ್ಕಿ ತರಿ ಉಪ್ಪಿಟ್ಟಿಗೆ ಸ್ವಲ್ಪ ಆಯಿಲು ಜಾಸ್ತಿ ಹಾಕಬೇಕು, ಸ್ವಲ್ಪ ನೀರುಳ್ಳಿನೂ ಜಾಸ್ತಿ ಹಾಕಬೇಕು, ತುಂಬ ಟೇಸ್ಟ್ ಬರುತ್ತೆ. ನಾನು ಮನೇಲಿ ಅಕ್ಕಿ ರವೆ ಉಪ್ಪಿಟ್ಟು ಜಾಸ್ತಿ ಮಾಡ್ತಾ ಇರ್ತೀನಿ. ರಾ ರೈಸನ್ನೇ ಹುರಿದ್ಬಿಟ್ಟು ಅದನ್ನು ರವೆ ಮಾಡಿಬಿಟ್ಟು ಮಿಕ್ಸಿಲಿ ಅದನ್ನು ಉಪ್ಪಿಟ್ಟು ಮಾಡ್ತೀನಿ. ತುಂಬ ಟೇಸ್ಟ್ ಇರುತ್ತೆ. ಗೋಧಿ ರವೆನೂ ಮಾಡ್ತೀನಿ, ಆದರೆ ಅಕ್ಕಿ ರವೆನೂ ತುಂಬ ಅದೊಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಕಾಳು ಅದನ್ನು ತೊಳೆದ್ಬಿಟ್ಟು ನೀರು ಬಸ್ದಿಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆ ಬೇಯ್ತಾ ಇದೆ ಉಪ್ಪಿಟ್ಟಿಂದು. ಇವಾಗ ಟೊಮೊಟೊನೂ ಬೆಂತು, ಟೊಮೊಟೊ ಹಾಕಿದ್ದೀನಿ. ಟೊಮೊಟೊನೂ ಬೆಂದಿದೆ ನೋಡಿ. ಇದಕ್ಕೆ ಬಟಾಣಿ ಕಾಳು ಹಾಕಬೇಕು. ಇವಾಗ ಇನ್ನೊಂದು ಸ್ವಲ್ಪ ಬೇಯಬೇಕು. ಟೊಮೊಟೊ ಸ್ವಲ್ಪ ಮ್ಯಾಶ್ ಆಗೋ ರೀತಿ ಬೇಯಬೇಕು. ಅಷ್ಟರಲ್ಲೇ ನಾನು ಸ್ವಲ್ಪ ಹೊರಗಡೆ ಯಾರೋ ಕರೆದಂಗೆ ಆಯಿತು, ಹೋಗಿ ಬರ್ತಾಯಿದ್ದೀನಿ. ನೀರು ನೋಡಿ, ನನ್ನ ಮಗ ಈಗ ಎದ್ದಿದ್ದಾನೆ, ನೀರು ಕುಡಿತಾ ಇದ್ದಾನೆ. ಎದ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅನಿಸುತ್ತೆ, ಒಂಥರ ಫ್ರೆಶ್ ಅನಿಸುತ್ತೆ. ಅಲ್ಲಿ ಬೇಯ್ತಾ ಇದೆ ಒಳಗಡೆ ಉಪ್ಪಿಟ್ಟಿನ ಒಗ್ಗರಣೆ. ಅಷ್ಟರಲ್ಲೇ ನಾನು ಹೊರಗಡೆ ಬಂದಿದ್ದೀನಿ. ಸುಮ್ಮನೆ ಮಾರ್ನಿಂಗ್ ಒಂದು ರೋಡ್ ಹಿಂಗೆ ಬಂದು ಹೋಗ್ತಿರ್ತೀನಿ. ಬೆಳಗ್ಗೆನೇ ಎದ್ದು ಬಾಗಿಲಿಗೆ ನೀರು ಹಾಕಿ ತುಳಸಿ ಎಲ್ಲ ತೊಳೆದ್ಬಿಟ್ಟು ಎಲ್ಲ ರಂಗೋಲಿ ಎಲ್ಲ ಹಾಕಿಟ್ಟಿದ್ದೀನಿ ನೋಡಿ. ಪೂಜೆನೂ ಆಗಿದೆ, ನವರಾತ್ರಿ ಎಲ್ಲ ಬೇಗ ಪೂಜೆ ಮಾಡಿದ್ದೀನಿ. ನಮ್ಮನೆ ಮುಂದೆ ಇಷ್ಟು ಗಿಡ ಹಾಕ್ಕೊಂಡಿದ್ದೀನಿ. ಹಿಂಗಂದರೆ ಎಲ್ಲರಿಗೂ ಗಡಿಬಿಡಿ ಇದ್ದೇ ಇರುತ್ತೆ. ಬೆಳಗ್ಗೆ ಎಲ್ಲ ಒಬ್ರೊಬ್ಬರೇ ಎಲ್ಲ ಹೇಳ್ತಾ ಇದ್ದಾರೆ. ನಮ್ಮನೆಯವರು ಎದ್ದು ಸ್ನಾನಕ್ಕೆ ಹೋಗಿದ್ದಾರೆ ಆಲ್ರೆಡಿ. ನೋಡಿ, ನಮ್ಮನೆ ಎಲ್ಲ ತೋರಿಸ್ತಾ ಇದ್ದೀನಿ. ನನಗೆ ಹೋಮ್ ಟೂರ್ ಮಾಡಿಸ್ಲಿಕ್ಕೆ ಆಗಲಿಲ್ಲ. ನಮ್ಮನೆ ಅವಾಗವಾಗ ಹೀಗೆ ಯಾವಾಗಾರು ಹೀಗೆ ತೋರಿಸ್ತಾ ಇರ್ತೀನಿ. ನೋಡಿ, ಮತ್ತೆ ಅಡುಗೆ ಮನೆಗೆ ಬಂದೆ. ಉಪ್ಪಿಟ್ಟಿನ ಒಗ್ಗರಣೆ ಬೇಯ್ತಾ ಇದೆ. ಆ ಕಡೆ ರವೆ ಹುರಿದಿಟ್ಕೊಂಡಿದ್ದೀನಿ, ಈ ಕಡೆ ಬಟಾಣಿ ಕಾಳು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೆಂತು. ಇವಾಗ ಬಟಾಣಿ ಕಾಳು ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಅದರಲ್ಲೇ ಫ್ರೈ ಮಾಡಬೇಕು ಬಟಾಣಿ ಕಾಳು. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು, ಯಾಕಂದರೆ ಅದು ಹಸಿ ಬಟಾಣಿ ಕಾಳಾಗಿರುತ್ತೆ. ತುಂಬ ಎಳೆದು ಇತ್ತು ಬಟಾಣಿ ಕಾಳು. ನೋಡಿ, ಇಲ್ಲೆಲ್ಲ ಹೀಗೆ ಇಟ್ಕೊಂಡಿದ್ದೀನಿ. ಅಡುಗೆ ಮನೆಗೆಲ್ಲ ಆ ಕಡೆ ಈ ಕಡೆ ಹರಡಿದೆ. ಅಡುಗೆಗೆ ಮತ್ತು ಮಧ್ಯಾಹ್ನದ ಅಡುಗೆಗೂ ತಯಾರಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಾಗಿದೆ ಆಲ್ರೆಡಿ. ಬಟಾಣಿ ಕಾಳನ್ನು ತುಂಬ ಫ್ರೈ ಮಾಡಬಾರ್ದು, ಅದು ಲೈಟಾಗಿ ಫ್ರೈ ಮಾಡಬೇಕು. ಯಾಕಂದರೆ ಉಪ್ಪಿಟ್ಟು ತಿನ್ನಬೇಕಾದ್ರೆ ಬಟಾಣಿ ಕಾಳು ನಮ್ಮ ಬಾಯಿಗೆ ಸಿಗ್ತಾ ಇರಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. 1 ಲೋಟ ಅಕ್ಕಿ ರವೆಗೆ 2 ಲೋಟ ನೀರನ್ನು ಹಾಕಿ ಉಪ್ಪಿಟ್ಟು ಮಾಡಿದರೆ ಆಯಿತು. ನಾನು ಉಪ್ಪಿಟ್ಟಿನ ಒಗ್ಗರಣೆಗೆ ರವೆಗೆ ಬೇಕಾದಷ್ಟು ನೀರು ಹಾಕೋದನ್ನು ಶೂಟ್ ಮಾಡೋದು ಮರ್ತೇ ಬಿಟ್ಟಿದ್ದೀನಿ. ಕ್ಯಾಮ್ರಾ ಆನೇ ಮಾಡಿರಲಿಲ್ಲ. ಆಮೇಲೆ ಇವಾಗ ನೀರು ಕುದಿದು ಸ್ವಲ್ಪ ರವೆ ಹಾಕಿಬಿಟ್ಟು, ಅಕ್ಕಿ ರವೆ ಹಾಕಿಬಿಟ್ಟು, ವಿಜಯ್ ಅಕ್ಕಿ ರವೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಟ್ಟು ಗ್ಯಾಸ್ ಸಿಮ್ ಮಾಡಿಬಿಟ್ರೆ ಉಪ್ಪಿಟ್ಟು ತಯಾರಾಗತ್ತೆ. ತಿಂಡಿ ಎಲ್ಲ ತಿಂದು ಅಡುಗೆ ಎಲ್ಲ ಮಾಡಿಟ್ಟು ಬಂದಿದ್ದೀನಿ ಮಧ್ಯಾಹ್ನಕ್ಕೆ.
ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂತ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ನೋಡಿ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಮ್ಮೂರಲ್ಲಿ ದಸರಾ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಮಹಿಳಾ ದಸರಾ ಅಂತ ಸ್ಪೆಷಲ್ಲಾಗಿ ಈ ಸಲ ಮಹಿಳಾ ದಸರಾ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತುಂಬ ಥರ ಇವೆಂಟ್ಸ್ ಇಟ್ಟಿದ್ರು. ಮಹಿಳೆಯರಿಗೆ ಆಟ, ಹಾಡು, ಡ್ಯಾನ್ಸು ತುಂಬ ಥರದ್ದೆಲ್ಲ ಇತ್ತು. ನಾನು ಆಲ್ರೆಡಿ ನಾನು ಲಾಗ್ಸ್ ಮಾಡಿದ್ದೀನಿ, ಎಲ್ಲ ಹಾಕಿದ್ದೀನಿ ಕೆಲವೊಂದೆಲ್ಲ. ಡ್ಯಾನ್ಸ್ ಮಾಡೋದೆಲ್ಲ ಐಡಿಯಾ ಇರಲಿಲ್ಲ. ನಮ್ಮ ಫ್ರೆಂಡ್ಸು ಬೇರೆ ಬೇರೆ ಗ್ರೂಪ್ನವರೆಲ್ಲ ಆಲ್ರೆಡಿ 1 ತಿಂಗಳಿಂದ 2 ತಿಂಗಳಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಈ ಸಲ ನಾವು ಸ್ಪೋರ್ಟ್ಸಿಗೆಲ್ಲ ಹೋದಾಗ ಅವ್ರದ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಅಲ್ಲಿ ಇಲ್ಲಿ ನೋಡಿಬಿಟ್ಟು ನಾವು ಯಾಕೆ ಡ್ಯಾನ್ಸ್ ಮಾಡಬಾರ್ದು ಅಂತ ನಾಳೆನೇ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ನಾವು ಅಟೆಂಡ್ ಮಾಡಬೇಕು, ಒಂದೇ ದಿವಸ ಟೈಮ್ ಇದೆ, ನಾವು ಎಲ್ಲ ಯಾಕೆ ನಾವು ಒಂದು ದಿವಸದಲ್ಲಿ ಡ್ಯಾನ್ಸ್ ಕಲಿಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿ ಇವಾಗ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಗ್ರೂಪಲ್ಲಿ ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಕ್ಕ ಎಲ್ಲ ಇದ್ದಾರೆ. ಎಲ್ಲರಿಗೂ ತುಂಬ ಇಂಟ್ರೆಸ್ಟು ಡ್ಯಾನ್ಸ್ ಮಾಡೋದು ಅಂದರೆ. ಯಾಕೆ ಕಲಿಯಬಾರ್ದು, ನಾವು ಯಾಕೆ ಮಾಡಬಾರ್ದು ಅಂದರೆ ತುಂಬಾ ಖುಷಿ ಅಂದರೆ ಖುಷಿ ಆಯಿತು ಅವರಿಗೆ ಡ್ಯಾನ್ಸ್ ಮಾಡೋಣ ಅಂದ ತಕ್ಷಣ. ಎಲ್ಲ ಒಬ್ರೊಬ್ರು ಒಂದೊಂದು ಥರ ಮಾಡ್ತಿದ್ವಿ. ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ, ತುಂಬ ನಗಾಡ್ತಿದ್ವಿ. ನಿಜವಾಗ್ಲೂ ನೀವು ಯಾರಾದರೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಜವಾಗ್ಲೂ ಎಷ್ಟು ಮಜಾ ಅನಿಸುತ್ತೆ. ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡಬೇಕಾದ್ರೆ ಹೊಟ್ಟೆಲ್ಲ ನೋವು ಬರ್ತಿತ್ತು, ಅಷ್ಟು ನಕ್ಕು ನಕ್ಕು ಹಾಕ್ತಾಯಿದ್ವಿ ನಾವು. ತಾವರೆ ಹೂವ ಮಧ್ಯಾಹ್ನ 1:30 ಊಟ ಮಾಡಿಬಿಟ್ಟು ಎಲ್ಲರೂ ಅಂಬೇಡ್ಕರ್ ಭವನಕ್ಕೆ ಹೋದ್ವಿ. ಅಲ್ಲಿ ಜಾನಪದ ಗೀತೆ ಸ್ಪರ್ಧೆ ನಡೀತಾ ಇತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಈಗ ನೀವು ಜಾನಪದ ಗೀತೆ ಸ್ಪರ್ಧೆ ನೋಡ್ತಾ ಇದ್ದೀರಾ. ಮತ್ತು ಜಾನಪದ ಗೀತೆ ಸ್ಪರ್ಧೆ ಮುಗಿಸ್ಕೊಂಡು ಅದು ನಡೀತಾನೆ ಇತ್ತು. ಅರ್ಧಕ್ಕೆ ನಾವು ಈ ಕಡೆ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಅಂತ ಹೇಳಿ ಬಂದ್ವಿ. 5:30ವರೆಗೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ. ಈಗ 6:30 ಆಗ್ತಾ ಇದೆ. ಇವಾಗ ಸ್ವಲ್ಪ ಸಿಟಿ ಸೆಂಟ್ರಿಗೆ ಹೋಗೋಣ, ಏನಾರು ಆಫರ್ ಇದೆ ಏನಿದೆ ಅಂತ ನೋಡೋಣ ಹೇಳ್ತಿದ್ದೀವಿ. ನೋಡಿದ್ಮೇಲೆ ಏನೇನು ಆಫರ್ ಇದೆ ಅಂತ ಹೇಳಿ ತೋರಿಸ್ತೀನಿ. ಬೇರೆ ಸಿಗುತ್ತೆ. ಈಗ ನವರಾತ್ರಿ ಗಣಪತಿ ಹಬ್ಬ ಮುಗಿದಿದ್ದಾಗೆ ನವರಾತ್ರಿ ಹಬ್ಬಗಳು ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ದೇವಿ ದೇವಸ್ಥಾನಗಳು, ಚಾಮುಂಡೇಶ್ವರಿ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ, ಮಾರಿಕಾಂಬ ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನ, ಎಲ್ಲ ದೇವಸ್ಥಾನಗಳು ನಮ್ಮೂರಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಈಗಿನ ದೇವಸ್ಥಾನದ ಹತ್ರ ಬರ್ತಾ ಇದೆ ದೇವಸ್ಥಾನ ಎಷ್ಟು ಚೆನ್ನಾಗಿ. ಇದೇ ಥರ ಎಲ್ಲ ಕಡೆ ದೇವಿಗಳ ದೇವಸ್ಥಾನ ಮಾಡ್ತಾರೆ ದೇವತೆದು.
ಹೋಮಕ್ಕೆ ಹಾಕೋದು ಮನೇಲೇ ಬೇಕಾದ್ರೆ ಲೈಟಾಗಿ ಒಂದು ಹೋಮ ಮಾಡ್ಕೋಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೋಬೋದು. ಹವನ ಸಾಮಗ್ರಿ, ಸ್ಮೆಲ್ ಹವನ ಹವನ ಸಾಮಗ್ರಿ, ಒಳ್ಳೆ ಸ್ಮೆಲ್ ಬರ್ತದೆ. ಹವನ ಸಾಮಗ್ರಿ ಎಲ್ಲ ರೀತಿದು ಇರುತ್ತೆ. ಅರಳಿ, ಆಲ, ಬೇವು, ಮತ್ತಿ ಎಲ್ಲ ರೀತಿದು. ಅದೇ ನಾಳೆ ನಾವು ಹೇಗೆ ಡ್ರೆಸ್ ಮಾಡ್ಕೊಂಡ್ವಿ, ಹೇಗೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ವಿ ಅನ್ನೋದೆಲ್ಲ ನೀವು ನೋಡ್ಬೋದು. ಯಾರು ಮಿಸ್ ಮಾಡಬಾರ್ದು, ಖಂಡಿತವಾಗ್ಲೂ ಎಲ್ಲರೂ ನೋಡಿ. ಇವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ತಿಳಿಸಿ ಹೀಗಿದೆ ನನ್ನ ವಿಡಿಯೋ ನೋಡಿ ಚೆನ್ನಾಗಿದೆ ಅಂತ ಎಲ್ಲರಿಗೂ ಹೇಳಿ. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.